Ananda Seva Sadhana Trust, Senior Citizen Home, Geriatric Home and Rehabilitation Center. ಸಾಕಷ್ಟು ಅನುಭವವುಳ್ಳ ನುರಿತ ಕೇರ್ಟೇಕರ್ಸ್ಗಳೊಂದಿಗೆ ಶುದ್ಧ ಸಸ್ಯಾಹಾರ ಪದ್ಧತಿ, 24/7 ವೈದ್ಯಕೀಯ ಸೇವೆಗಳೊಂದಿಗೆ 100% ಬೆಡ್ ರಿಡನ್ ಪೇಷಂಟ್ಗಳಿಗೂ ನಮ್ಮ ಸೇವೆ ಲಭ್ಯ. ಸಂಪರ್ಕಿಸಿ ಡಾಕ್ಟರ್ CM ರಾವ್, ಆನಂದ ಸೇವಾ ಸದನ ಟ್ರಸ್ಟ್, ರಾಜರಾಜೇಶ್ವರಿ ನಗರ, ಬೆಂಗಳೂರು. ಆತ್ಮೀಯ ಅಖಂಡ ಜ್ಯೋತಿಷ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬೃಹಸ್ಪತಿ ನಾಡಿ ಜ್ಯೋತಿಷಿ ಡಾಕ್ಟರ್ ಅನಿಲ್ ಗುರೂಜಿ ಮಾತನಾಡ್ತಾ ಇದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ಹಿಂದಿನ ವಿಡಿಯೋಸಲ್ಲಿ ನೀವು ನೋಡಿರಬಹುದು ಅಂದ್ಕೊಂಡಿದ್ದೀನಿ. ನಿಮಗೆ ಲಾವಂಚವೇರು ಮತ್ತು ಅರಳಿ ಕಡ್ಡಿಯನ್ನು ಉಪಯೋಗಿಸಿ ಒಂದು ತಂತ್ರ ಹೇಳಿಕೊಟ್ಟಿದ್ದೆ. ಇವತ್ತು ನೇರವಾಗಿ ಅದನ್ನು ನಿಮಗೆ ಯಾವ ರೀತಿ ಒಂದು ಅನುಷ್ಠಾನವನ್ನು ಮಾಡಬೇಕು, ವ್ಯಾಪಾರ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋವಂಥದ್ದನ್ನು ನೋಡಿ. ಎಷ್ಟೋ ಜನ ಉತ್ತರದ ಬಾಗಿಲೇ ಹುಡ್ಕೊಂಡು ಹೋಗ್ತಾರೆ, ಇಲ್ಲ ಪೂರ್ವದ ಬಾಗಿಲೇ ಹುಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಈ ಬೆಂಗಳೂರು ಅನ್ನೋವಂಥ ಒಂದು ದೊಡ್ಡ ಸಿಟಿಯಲ್ಲಿ ಅಥವಾ ನೀವು ರಾಜ್ಯದ ಎಲ್ಲೇ ಇರಿ, ನಿಮಗೆ ಪೂರ್ವದ ಬಾಗಿಲೇ ಸಿಗಬೇಕು ಇಲ್ಲ ಉತ್ತರದ ಬಾಗಿಲೇ ಸಿಗಬೇಕು ಅಂದರೆ ತುಂಬ ಕಷ್ಟ ಆಗತ್ತೆ ರೀ. ಮತ್ತು ಯಥೇಚ್ಛವಾದ ಬಾಡಿಗೆಗಳನ್ನು ಅದಕ್ಕೆ ಕಟ್ಟುವಂಥದ್ದು, ಅದರ ಜೊತೆಗೆ ಇನ್ನೂ ಏನೇನೋ ಸಮಸ್ಯೆಗಳೆಲ್ಲ ಇರುತ್ತೆ. ಆದರೆ ನಿಮಗೆ ನೋಡಿ, ಬಾಗಿಲು ನೀವು ವ್ಯಾಪಾರ ಮಾಡುವಂಥ ಅಂಗಡಿಯ ಬಾಗಿಲು ಪೂರ್ವಕ್ಕಾದರೂ ಇರಲಿ ಅಥವಾ ಉತ್ತರದ ಬಾಗಿಲಾದರೂ ಇರಲಿ, ಅದಕ್ಕಿಂತ ಹೆಚ್ಚಾಗಿ ಪೂರ್ವ ಉತ್ತರದ ಬಾಗಿಲು ಸಿಗ್ತಾನೆ ಇಲ್ಲ, ದಕ್ಷಿಣದ ಬಾಗಿಲು ಆಗೋಗಿದೆ. ಆ ಬಾಗಿಲು ನಮ್ಮ ಹೆಸ್ರಿಗೆ ಆಗಿ ಬರುತ್ತಾ ಇಲ್ವಾ ಅನ್ನೋವಂಥ ಪ್ರಶ್ನೆ ಒಂದು ನಿಮಗೆ ಇದ್ದೇ ಇರುತ್ತೆ. ಆ ಬಾಗಿಲು ನಿಮ್ಮ ಹೆಸ್ರಿಗೆ ಆಗಿ ಬರುತ್ತಾ ಇಲ್ವಾ ಅನ್ನೋದಕ್ಕಿಂತ ಆ ಬಾಗಿಲನ್ನು ನಮ್ಮ ಹೆಸ್ರಿಗೆ ಹೆಂಗೆ ಆಗಿಸ್ಕೋಬೇಕು ಅನ್ನೋವಂಥದ್ದು ಪರಿಹಾರಗಳಿದೆ. ಹೌದಾ ಇಲ್ವಾ? ನಿಮಗೆ ಗೊತ್ತಿಲ್ಲ ಹಂಗೆ ನಾನು ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ದಕ್ಷಿಣದ ಬಾಗಿಲಿದ್ರೂ ಆ ಬಾಗಿಲು ಹೆಂಗೆ ಹಾಕಿಸ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ವ್ಯಾಪಾರವನ್ನು ಹೆಂಗೆ ಅಭಿವೃದ್ಧಿ ಮಾಡ್ಕೋಬೇಕು. ಅಭಿವೃದ್ಧಿ ಅಂದ್ರೇನು? 1,000-2,000-3,000 ವ್ಯಾಪಾರ ಆಗ್ತಾಯಿದೆಯಪ್ಪ ಅಷ್ಟೇ ಆಗೋದನ್ನು ಅಭಿವೃದ್ಧಿ ಅನ್ನೋದಲ್ಲ. ಅದು ಸಸ್ಟೈನ್ ಅಷ್ಟೇ. 2,000 ಇರೋದನ್ನು 4,000, 4,000 ಇರೋದನ್ನು 6,000 ಒಳ್ಳೆ ರೀತಿಯಾಗಿ ವ್ಯಾಪಾರ ಮಾಡಿ, ಯಾವುದೇ ಮೋಸ ಇಲ್ಲದೆ ಒಳ್ಳೆ ರೀತಿಯಾಗಿ ವ್ಯಾಪಾರ ಮಾಡಿ ವ್ಯಾಪಾರವನ್ನು ಅಭಿವೃದ್ಧಿ ಮಾಡಿಕೊಳ್ಳೋದು ಹೆಂಗೆ ಅನ್ನುವಂತಹ ಒಂದು ಸಣ್ಣ ತಂತ್ರವನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಗಮನ ಇಟ್ಟು ನೋಡಿ. ಇದಕ್ಕೆ ಬೇಕಾಗಿರುವಂಥದ್ದು 2 ಪದಾರ್ಥಗಳು. ಒಂದು ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ, ಇದು ಲಾವಂಚದ ಬೇರು ಅಂತ. ಈ ಬೇರು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುವಂಥದ್ದು. ಕಡಿಮೆ ಬೆಲೆ, ಸಾವಿರಾರು ರೂಪಾಯಿಗಳ ಖರ್ಚು ಅದಕ್ಕಿರೋದಿಲ್ಲ. ವಾರಕ್ಕೊಂದು ಸತಿ ಈ ಥರ ಲಾವಂಚ ಬೇರನ್ನ 20 ರೂಪಾಯಿ ಇರ್ಬೋದಪ್ಪ ಅಷ್ಟೇ. ಆ ಲಾವಂಚ ಬೇರನ್ನ ನೀವು ತೊಗೊಂಡು ಬಂದು ಅಂಗಡಿಲಿ ಇಟ್ಕೊಳ್ಳಿ. ಒಂದು ಕುಚ್ಚು ಲಾವಂಚ ಬೇರು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಈ ಥರದ್ದು ನೋಡಿ, ಗ್ರಂಥಿಗೆ ಅಂಗಡಿಗಳಲ್ಲಿ ಸಮಿತ್ತು ಅಂತ ಸಿಗುತ್ತೆ. ಸಮಿತ್ತು ಸಿಗಲಿಲ್ಲ ಅಂದರೆ ಅರಳಿ ಕಡ್ಡಿ ಅನ್ನೋದು ಸಿಗುತ್ತೆ. ಈ ಥರ ಇರತ್ತೆ ರೀ ಅರಳಿ ಕಡ್ಡಿ. ಪೂಜೆ ಅಂಗಡಿಗಳಲ್ಲಿ ಮಾತ್ರ ಇದು ಸಿಗುತ್ತೆ. ಅಥವಾ ಊರಲ್ಲಿ ಅರಳಿ ಮರ ಇದ್ದರೆ ನೀವು ತಂದಿಟ್ಕೊಳ್ಳಿ. ಈ ಸೈಜಷ್ಟು ಅರಳಿ ಕಡ್ಡಿ ಇರಲಿ. ಅದರ ಜೊತೆಗೆ ನೀವು ಸ್ವಲ್ಪ ಲಾವಂಚ ಬೇರನ್ನು ಇಟ್ಕೊಳ್ಳಿ. ಇದೆರಡನ್ನು ಸ್ವಲ್ಪ ಮಟ್ಟಿಗಷ್ಟೇ, ಇದೇನು ಜಾಸ್ತಿ ಬೇಕಾಗಿಲ್ಲ. ಈ ತಂತ್ರ ಹೆಂಗೆ ಗೊತ್ತಾ? ನಿಮಗೆ ಈ ರೀತಿಯಾಗಿ ಇದನ್ನು ಇಟ್ಟು ಅದನ್ನು ಮಡಚುವಂಥ ಕೆಲಸ ಮಾಡಿ, ಆಯಿತಾ? ಸ್ವಲ್ಪ ನಾನು ನಿಮಗೆ ಯಥೇಚ್ಛವಾಗಿ ಕಾಣಲಿ ಅಂತ ಜಾಸ್ತಿ ಪ್ರಮಾಣದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಸ್ವಲ್ಪನೇ ಲಾವಂಚ ಬೇರನ್ನು ಇದ್ರ ಮಧ್ಯದಲ್ಲಿ, ಲಾವಂಚ ಬೇರಿನ ಮಧ್ಯದಲ್ಲಿ ಅರಳಿ ಕಡ್ಡಿ ಇಡುವಂಥ ಕೆಲಸವನ್ನು ಮಾಡಿ ಈ ರೀತಿ ಮಡಚಿ, ಆಯಿತಾ? ಮಡಚಿ ಇದನ್ನು ಸೋಮವಾರದ ದಿನ ನಿಮ್ಮ ಅಂಗಡಿಯಲ್ಲಿ ದೇವ್ರ ಫೋಟೋ ಎಲ್ಲಾದರೂ ಇಟ್ಟಿರ್ತೀರಲ್ವ, ಅಲ್ಲಿಟ್ಟು ಬಿಡಿ. ಕಟ್ಟಿ 3 ಎಳೆ ದಾರದಲ್ಲಿ ಕಟ್ಬಿಟ್ಟು ಸೋಮವಾರ ಅಂಗಡಿಯಲ್ಲಿ ಇಡಿ. ಪ್ರತಿದಿನ ಅದಕ್ಕೊಂದು ಸ್ವಲ್ಪ ದೇವ್ರ ಪೂಜೆ ಮಾಡೋ ಪದ್ಧತಿ ಇಟ್ಕೊಂಡಿರ್ತೀರಲ್ವ, ಆ ಪೂಜೆ ಮಾಡೋ ಪದ್ಧತಿಯ ಜೊತೆಗೆ ಇದಕ್ಕೂ ಸಮೇತ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ಅದೆಲ್ಲದರ ಜೊತೆಗೆ ನಿಮ್ಮ ಶ್ರದ್ಧೆ ಭಕ್ತಿ ತುಂಬ ಮುಖ್ಯ ಆಗುತ್ತೆ. ಅದಕ್ಕೆ ಪ್ರತಿದಿನ ನಮಸ್ಕಾರ ಮಾಡಿಕೊಳ್ಳುವಂಥದ್ದು ಮಾಡಿ ಶನಿವಾರ ಸಂಜೆ ಬಾಗಿಲಾಕ್ತೀರಿ ಅಂಗಡಿನ ಅಲ್ವಾ. ಪ್ರತಿದಿನ ಬಾಗಿಲಾಕೊಂಡೇ ಹೋಗಬೇಕು ಮನೆಗೆ. ಶನಿವಾರ ಸಂಜೆ ಬಾಗಿಲಾಕೋಕ್ಕಿಂತ ಮುಂಚೆ ಇದನ್ನು ದೃಷ್ಟಿ ತೆಗೆದು ನಿಮ್ಮ ಅಂಗಡಿಯ ಬಾಗಿಲಲ್ಲಿ ಇಟ್ಟು ಅದಕ್ಕೆ ಕರ್ಪೂರ ಹಚ್ಚಿ ಸುಡುವಂಥ ಕೆಲಸ ನೀವು ಮಾಡಬೇಕು. ಹಂಗೆ ಮಾಡಿದಾಗ ಏನಾಗುತ್ತೆ ಗುರೂಜಿ? ಸುಟ್ಟಿದ ತಕ್ಷಣ ಇದು ಉರಿಯುತ್ತೆ ಅಷ್ಟೇ. ಹೌದು,
ಸುಟ್ಟಿದ ತಕ್ಷಣ ಅದು ಉರಿಯುತ್ತೆ. ಅದರ ಜೊತೆಗೆ ಹೆಂಗೆ ಅಭಿವೃದ್ಧಿಗೆ ಕಾರಣ ಆಗುತ್ತೆ ಇದು ಅಂದರೆ, ನೋಡಿ ಎಷ್ಟೋ ಜನ ನಿಮ್ಮ ಅಂಗಡಿಗೆ ವ್ಯಾಪಾರಕ್ಕೆ ಬರ್ತಾ ಇರ್ತಾರೆ. ಕಣ್ಣು ದೃಷ್ಟಿ ನಿಮ್ಮ ಅಂಗಡೀಲಿ ಹಿಡಿದು ಇಟ್ಕೊಳ್ಳೋಕೆ ಒಂದು ಪದಾರ್ಥ ಬೇಕೇ ಬೇಕು. ಯಂತ್ರಗಳು ಇಟ್ಕೊಂಡಿರ್ತೀರಿ, ಅದ್ರ ಜೊತೆಗೆ ದೇವಸ್ಥಾನ ತೆಂಗಿನಕಾಯಿಗಳು ಇಟ್ಕೊಂಡಿರ್ತೀರಿ, ಅದು ಅಲ್ಲೇ ಇರುತ್ತೆ. ಆದರೆ ಕಣ್ಣು ದೃಷ್ಟಿಯನ್ನು ಹಿಡಿದು ಇಟ್ಕೊಂಡು ಇದನ್ನು ಸುಡುವಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಕಣ್ಣು ದೃಷ್ಟಿಯ ಸಮೇತ ಸುಡುವಂಥದ್ದಾಗಿರುತ್ತೆ. ನಿಂಬೆಹಣ್ಣು ಹೊಡಿತೀರಿ, ತೆಂಗಿನಕಾಯಿ ಎಲ್ಲ ಹೊಡಿತೀರಿ ಅಲ್ವಾ? ಅದನ್ನು ಯಾವಾಗಾದರೂ ಹಬ್ಬ ಹರಿದಿನಗಳಲ್ಲಿ ಮಾಡ್ತೀರಿ. ನಾನು ಹೇಳ್ಕೊಟ್ಟಿರೋವಂಥ ಈ ತಂತ್ರವನ್ನು ಪ್ರತಿ ಶನಿವಾರ ಸಾಯಂಕಾಲ ಮಾಡಿ, ಸೋಮವಾರ ಬೆಳಗ್ಗೆ ಇಟ್ಟು ಅದಕ್ಕೆ ಪ್ರತಿದಿನ ಪೂಜೆ ಮಾಡಿ, ವಾರಕ್ಕೊಂದು ಸತಿ ಇದನ್ನು ತೆಗೆದು ನಿಮ್ಮ ಅಂಗಡಿ ಬಾಗಿಲು ಸುಡುವಂಥ ಕೆಲಸ ಮಾಡಿ. ಇದನ್ನು ಸುಟ್ಟಾಗ ಅದರಲ್ಲಿ ಬರುವಂಥ ಹೊಗೆಯಿಂದ ನಿಮ್ಮ ಅಂಗಡಿಯಲ್ಲಿರುವ ನೆಗೆಟಿವ್ ಎನರ್ಜೀಸ್ ಈಚೆ ಹೋಗುತ್ತೆ, ಪಾಸಿಟಿವ್ ಎನರ್ಜೀಸ್ ಜಾಸ್ತಿ ಆಗುತ್ತೆ. ಎಲ್ಲಿ ಪಾಸಿಟಿವ್ ಎನರ್ಜೀಸ್ ಜಾಸ್ತಿ ಆಗುತ್ತೋ ಅಲ್ಲಿ ದೇವರ ದಯೆ ಇರುತ್ತೆ, ವ್ಯಾಪಾರ ಅಭಿವೃದ್ಧಿ ಚೆನ್ನಾಗಿ ಆಗೇ ಆಗುತ್ತೆ. ಈ ತಂತ್ರವನ್ನು ನೀವು ಖಂಡಿತವಾಗಿಯೂ ಅಭ್ಯಾಸ ಮಾಡಿಕೊಳ್ಳಿ. ಸ್ವಲ್ಪ ಪ್ರಮಾಣದಲ್ಲಿ ಒಂದೇ ಕಡ್ಡಿ ಉಪಯೋಗಿಸಿ ಸ್ವಲ್ಪ ಪ್ರಮಾಣದ ಲಾವಂಚ ಬೇರನ್ನು ಉಪಯೋಗಿಸೋದ್ರಿಂದ ಖಂಡಿತವಾಗಿಯೂ ಅಭಿವೃದ್ಧಿ ನೀವು ಕಾಣಬಹುದು ಅನ್ನೋದು ಈ ಸಂಚಿಕೆಯ ವಿಶೇಷ. ಇದನ್ನೆಲ್ಲರೂ ಮಾಡಿ ಅಭಿವೃದ್ಧಿಯಾಗಿ ನೆಮ್ಮದಿಯಾಗಿ ಜೀವನ ಮಾಡುವಂಗಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ.